स्वागत है आपका बी न्यूज नेशन में। मैं हूं आबिद हुसैन शेख। इंदिरा कैंटीन उद्घाटन का दिया जलाने से बसनगौड़ा का इनकार। इंदिरा कैंटीन में बसनगौड़ा पाटिल का जिला मंत्री और शासक अधिकारियों के बीच सौतेला सुलूक और विरोधी रवैया देखने को मिला। प्रोटोकॉल के मुताबिक क्या अध्यक्षता की गरिमा को तार तार किया बसनगौड़ा पाटिल ने उद्घाटन का दिया जलाने से साफ इनकार करते हुए सरकार की जनहित नीतियों को दिखावा और धोखा बताते हुए उत्तर कर्नाटक के साथ नाइंसाफी, मंत्रिमंडल विस्तार में सरकार की देरी और नाकामी पर निशाना साधते हुए सरकार हर हाल में गिरने की फिर से भविष्यवाणी की बसनगौड़ा पाटिल यत्नाल ने। ಇಪ್ಪತ್ತೆರಡನೇ ತಾರೀಕಿಗೆ ಏನು ಗಡುವು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಕೇವಲ ಕಾಂಗ್ರೆಸ್ಸು ಮತ್ತು JDS ಶಾಸಕರು ಮೋಸ ಮಾಡುವಂಥ ತಂತ್ರ ಇದು. ಯಾಕಂದರೆ ದೇವೇಗೌಡರ ಮನೆತನ ಪೂರ್ತಿ ಒಳ್ಳೆಯ ಮುಹೂರ್ತಗಳನ್ನು ನೋಡಿ ಯಾವುದೇ ಕೆಲಸ ಮಾಡ್ತಾರೆ. ಆವಾಗ ಇನ್ನೂ ಒಂದು ತಿಂಗಳು ಧನುರ್ಮಾಸ ಇರೋದ್ರಿಂದ ಕೇವಲ ಬೆಳಗಾವಿ ಅಧಿವೇಶನವನ್ನು ಪಾರು ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ತಂತ್ರ ಹೂಡಿದ್ದಾರೆ. 22ನೇ ತಾರೀಕಿಗೆ ಸಚಿವ ಸಂಪುಟ ಆದ್ರೂ ಈ ಸರ್ಕಾರ ಬೀಳ್ತದೆ, ಆಗದೇ ಇದ್ರೂ ಸರ್ಕಾರ ಬೀಳ್ತದೆ. ಎಷ್ಟು ಜನ ಬರ್ತಾರೆ ಬಿಟ್ಟು ನಿಮ್ಮ ಕಡೆ ನೋಡ್ಬೇಕ್ರಿ, ಅದು ಕಾಲ ಏನೇನು ಐತು. ಒಟ್ಟು ಅದು ಭಾಳ ಗುಪ್ತವಾದಂತಹದ್ದು ಒಂದು ಆಕ್ರೋಶ ಇದೆ ಕಾಂಗ್ರೆಸ್ನಲ್ಲಿ. ಆ ಒಂದು ಆಕ್ರೋಶ 22ನೇ ತಾರೀಕಿಗೆ ಏನು ಇವತ್ತು ಕೊಟ್ಟಿದ್ದಾರೆ ಅಧಿವೇಶನದಲ್ಲಿ ಸುಗಮವಾಗಿ. ಯಾಕಂದರೆ ಮೊನ್ನೆ ಅವರು ಏನು ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಜಂಟಿ ಶಾಸಕಾಂಗ ಪಕ್ಷ ಕಾಂಗ್ರೆಸ್ ಮತ್ತು JDS ಕೂಡಿ ಕರೆದಿದ್ರು. ಶಾಸಕರನ್ನ ಎದುರಿಸುವಂಥ ಧೈರ್ಯ ಇರಲಾರ್ದಕ್ಕೆ ಮತ್ತು ಕೆಲವೊಂದು ಸಚಿವರು 3-4 ಖಾತೆಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಸಚಿವ ಸಂಪುಟ ಬೇಕಾಗಿಲ್ಲ. ಮತ್ತು ಪಾಪ ಶಾಸಕರು ಅನೇಕ ಹಿರಿಯ ಶಾಸಕರಿದ್ದಾರೆ ಕಾಂಗ್ರೆಸ್ನಲ್ಲಿ, 3-4-5 ಬಾರಿ ಶಾಸಕರು ಅವು ಆರಿಸಿ ಬಂದವರು ಮತ್ತು ಭಾಳ ದೊಡ್ಡ ದೊಡ್ಡ ಇಲಾಖೆಯನ್ನು ನಿರ್ವಹಣೆ ಮಾಡೋದಂಥವ್ರು ಎಲ್ಲ ಖಾಲಿ ಕೂತಿದ್ದಾರೆ. ಅಂಥ ಒಳ್ಳೆಯ ನಾಯಕರನ್ನೆಲ್ಲ ಬಿಟ್ಟು ಇವತ್ತೇನು ಈ ಸರ್ಕಾರ ನಡೆಸ್ತಾ ಇದೆ, ನಿಶ್ಚಿತವಾಗಿಯೂ ಅವ್ರೇನು ಸ್ವಾಭಿಮಾನ ಇದ್ದರೆ 22ನೇ ತಾರೀಕಿಗೆ ಅವರು ಸರ್ಕಾರ ಸಚಿವ ಸಂಪುಟ ಪುನರ್ರಚನೆ ಮಾಡದೇ ಇದ್ದರೆ ಈ ಸರ್ಕಾರ ಬೀಳೋದು ಗ್ಯಾರಂಟಿ. ಬೇರೆ ಕೆಲಸ ಎಲ್ಲ ದಕ್ಷಿಣ ಕರ್ನಾಟಕದ ಆಗ್ತದೆ, ಉತ್ತರ ಕರ್ನಾಟಕ ಏನೂ ಆಗ್ತಾ ಇಲ್ಲ ಅಂತ ದಕ್ಷಿಣ ಕರ್ನಾಟಕ, ಮಂಡ್ಯ, ಮೈಸೂರು, ರಾಮನಗರ, ಹಾಸನ, ಸ್ವಲ್ಪ ತುಮಕೂರು, ಸ್ವಲ್ಪ ಚಾಮರಾಜನಗರ ಬಿಟ್ಟರೆ ಇದು ಕರ್ನಾಟಕದ ಮುಖ್ಯಮಂತ್ರಿ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಇವರೊಬ್ಬರು ಬೆಂಗಳೂರು ಗ್ರಾಮೀಣ, ಮಂಡ್ಯ, ಮೈಸೂರು, ರಾಮನಗರ, ಹಾಸನದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದುರ್ದೈವ. ಅಭಿವೃದ್ಧಿಯಲ್ಲಿ ಸಹ ಸಾಕಷ್ಟು ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ. ಮುಖ್ಯಮಂತ್ರಿ ಆದಮೇಲೆ ಒಮ್ಮೆನೂ ಉತ್ತರ ಕರ್ನಾಟಕ ಜನರ ಭಾವನೆ ಕೇಳಲಿಕ್ಕೆ ಮುಖ್ಯಮಂತ್ರಿಗಳು ಬಂದಿಲ್ಲ, ಉಪಮುಖ್ಯಮಂತ್ರಿಗಳು ಬಂದಿಲ್ಲ ಮತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಯಾರೋ ಕಾಲುವೆ ತೋಡಿದ್ದರ ಭೂಮಿ ಗಂಗಾ ಪೂಜೆ ಮಾಡೋದ್ರಾಗ ನಿರತರಾಗ್ಯಾರ. ಇವತ್ತು ಅನೇಕ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಯ ಅನೇಕ ಬಾರಕಾಮನಗಳಾಗಿ ನಿಂತಿವೆ. DK ಶಿವಕುಮಾರ್ ಅವರು ರಾಜ್ಯದ ಜಲಸಂಪನ್ಮೂಲ ಸಚಿವರಾದಮೇಲೆ ಇಡೀ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂಪೂರ್ಣ ಕಾಮಗಾರಿಗಳು ಸ್ಥಗಿತ ಆಗಿವೆ ಮತ್ತು ಇದ್ದ ಗುತ್ತಿಗೆದಾರರಿಗೆ ಮಾನಸಿಕ ಚಿತ್ರಹಿಂಸೆ ಕೊಟ್ಟು ಹಣ ವಸೂಲಿ ಮಾಡಲಿಕ್ಕೆ ಅವರು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲ ಗುತ್ತಿಗೆದಾರರು ಸಹ ಇವತ್ತು ಭಾಳ ಗಂಭೀರವಾಗಿ ಇವತ್ತು ಅವರು ಆರ್ಥಿಕ ಒಂದು ದಿಗ್ಬಂಧನ ಇವತ್ತೇನು ಈ ಒಂದು ಇಲಾಖೆಯಲ್ಲಿ ಆಗಿದ್ದರಿಂದ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಪುನರ್ವಸತಿ, ಪುನರ್ನಿರ್ಮಾಣ, ಭೂಮಿ ಸ್ವಾಧೀನಪಡಿಸುವಂಥದ್ದು, ನೀರಾವರಿ ಯೋಜನೆಗಳು ಎಲ್ಲನೂ ಸ್ಥಗಿತ ಆಗಿವೆ. ಇದರಿಂದ ಉತ್ತರ ಕರ್ನಾಟಕ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ. ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಯಾವ ರೀತಿ ಕುಮಾರಸ್ವಾಮಿಯವರು ರಾಜ್ಯದ ಜನ ದಂಗೆ ಹೇಳ್ಬೇಕು ಅಂತೇಳಿ ಹೇಳಿದರು ತಮ್ಮ ಸರ್ಕಾರಕ್ಕೆ ಕಡೋದ್ರೆ, ತಂತಾನೇ ರೈತರು ಸಾಲ ಮನ್ನಾ ಒಂದು ಬೋಗಸ್ ವಿಚಾರ
ಅದರ ಜೊತೆಗೆ ನೀರಾವರಿ ಇಲ್ಲ, ಬರಗಾಲ ಕಾಮಗಾರಿಗಳು ಎಲ್ಲಿಯೂ ನಡೀತಾ ಇಲ್ಲ. ಇದರೆಲ್ಲ ಹಿನ್ನೆಲೆಯಲ್ಲಿ ಈ ಸರ್ಕಾರ ವಿರುದ್ಧ ಜನನೇ ದಂಗೆ ಹೇಳುವಂಥ ಒಂದು ಕಾಲ ಬರ್ತದೆ. PWD ಗುತ್ತಿಗೆದಾರಿಗೆ ಹಣ ಪಾವತಿ ಮಾಡಿಲ್ಲ, ಆಮೇಲೆ ಹೊಸ ಕೆಲಸನೂ ಬಂದಿಲ್ಲ, ಎಲ್ಲ ಅಭಿವೃದ್ಧಿ ಅನ್ನೋದು ಜೀರೋ ಆಗಿಬಿಟ್ಟಿದೆ ಬಿಜಾಪುರ. ಇಡೀ ಉತ್ತರ ಕರ್ನಾಟಕನೇ ಬಿಜಾಪುರ ಆದಿಯಾಗಿ ನೋಡ್ರಿ, ಒಂದು ಹಾಸನ ಜಿಲ್ಲೆಗೆ ಯಾವುದೇ ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲಾರ್ದೇ 1500 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಹಣ ಕೊಡ್ತಾರೆ. ಆ ಸಣ್ಣ ನೀರಾವರಿ ಮಂತ್ರಿಗಳ ಒಂದು ಮತಕ್ಷೇತ್ರಕ್ಕೆ 781 ಕೋಟಿ ರೂಪಾಯಿ ಕೊಡ್ತಾರೆ. ಇವತ್ತು ನಾವು ಈ 2 ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮತ್ತು ಕಾಂಗ್ರೆಸ್ JDS ಶಾಸಕರನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ, ನೀವೆಷ್ಟು ಹಣ ತೊಗೊಂಡು ಬಂದಿರಿ? ಉತ್ತರ ಕರ್ನಾಟಕದ 2 ಜಿಲ್ಲೆಯವರು ಭಾಳ ಪ್ರಭಾವಿಶಾಲಿ ಆದಂಥ ನೀವೆಲ್ಲ ಸಚಿವರಾಗಿರಿ, ನೀವು ಎಷ್ಟು ಹಣ ತಂದಿರಿ? ನೀರಾವರಿಗೆ ಎಷ್ಟು ತೊಗೊಂಡು ಬಂದಿರಿ? ಮೆಡಿಕಲ್ ಕಾಲೇಜ್ ಎಷ್ಟು ತೊಗೊಂಡು ಬಂದಿರಿ? ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಆಯಿತು, 100 ಹಾಸಿಗೆ ಉಳ್ಳಂಥ 200 ಹಾಸಿಗೆ ಉಳ್ಳಂಥ ಹೈಟೆಕ್, ಮತ್ತೊಂದು KR ಸಾಗರ ಮಾದರಿಯಲ್ಲಿ ರಾಮನಗರದಲ್ಲಿ ಮತ್ತೊಂದು ಗಾರ್ಡನ್ ಮಾಡುವಂಥದ್ದು ಕೆಲಸ ಆಯಿತು. ಸುಮಾರು ಬಜೆಟಿನ ಅರ್ಧ ಬಜೆಟ್ಟು ಅವರು ಕುಮಾರಸ್ವಾಮಿಯವರು ಒಯ್ದಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ಬರು ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಕೇಳಬೇಕಾಗ್ತದೆ. ನಿಮಗೆ ಬಿಜೆಪಿ ಶಾಸಕರಿಗೆ ಆದರೂ ಅನುದಾನ ಬರ್ತಾ ಇದೆಯಾ ಸರಿಯಾಗಿ ಅಭಿವೃದ್ಧಿಗೆ? ಅಲ್ಲಿನೂ ತಾರತಮ್ಯ ಆಗ್ತಾ ಇದೆ, ಕಾಂಗ್ರೆಸ್ ನಮಗೂ ತಾರತಮ್ಯ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಫೈಲ್ಗಳು BJP ಶಾಸಕರಂದರೆ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿ ಹಣ ಕೊಡ್ತಾ ಇಲ್ಲ. ಸಾಕಷ್ಟು ಬಿಜಾಪುರ ನಗರದ ಸಮಸ್ಯೆಗಳಿವೆ. ಈಗಾಗಲೇ ಸುಮಾರು 400 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ನಾವು ಕೊಟ್ಟಿದ್ದೀವಿ. ವಿಜಯಪುರ ನಗರದ ಎಲ್ಲ ರಸ್ತೆಗಳು CC ರಸ್ತೆ ಆಗಬೇಕು. 24x7 ಏನು ಕುಡಿ ನೀರಿಂದು ಇನ್ನು 3 ತಿಂಗಳದಾಗ ಮುಗಿಸ್ಬೇಕಾಗಿದೆ. ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಹಣ ಕೊಟ್ಟಿಲ್ಲ. ಮತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಗಳು ವಿಜಯಪುರ ನಗರದಲ್ಲೇ ನನ್ನ ಮತಕ್ಷೇತ್ರದಲ್ಲಿ ನಿಂತಿವೆ. ಮತ್ತು ಅನೇಕ ಅಭಿವೃದ್ಧಿ ಏನು ಹಣ ಕೊಡಬೇಕಾಗಿತ್ತು ಅದನ್ನೆಲ್ಲ ಸಾಲ ಮನ್ನಾ ಅನ್ನುವಂಥ ನೆಪದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಿಂದಲೂ ಸಹ ಹಣ ಇವತ್ತು ವಾಪಸ್ ತೊಗೊಂಡ್ಯಾರ. ಅಂದರೆ ಇವ್ರಿಗೆ ಯಾವ SCP TSPದು ಸಹಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರು ಬರುವಂಥದ್ದು ಸಹಿತ ಹಣ ಇವತ್ತು ವಾಪಸ್ ಹೋಗ್ತಾ ಇದೆ. ಇಲ್ಲಿ ಒಟ್ಟಲ್ಲಿನೇ ಎಲ್ಲ ಇದು ಮಾಡ್ಕೊಂಡಿರ್ಬಿಟ್ಟಿದ್ದಾರೆ, ವಾಪಸ್ ಮಾಡ್ಕೊಂಡಿದ್ದಾರೆ. ಎಲ್ಲಿನೂ ಇನ್ನೂವರೆಗೂ ನಾವು ಏನು ಈ ಟಾರ್ಗೆಟ್ ಕೊಟ್ಟಿದ್ರಿ ವರ್ಷದ್ದು, ನಾವು ಇನ್ನೂ ಫೈನಲ್ ಲಿಸ್ಟ್ ಮಾಡಲಿಕ್ಕಾಗಿಲ್ಲ. ಈಗ ಅದು ತನಿಖೆ ಆಗಬೇಕು, CBI ತನಿಖೆಗೆ ಒಳಪಡಿಸ್ಬೇಕು. ತಪ್ಪಿದಸ್ತರು ಯಾರು ಹಿಂದಿನ ಸರ್ಕಾರನಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ 35,000 ಕೋಟಿ ರೂಪಾಯಿ ಏನಾದರೂ ಇದ್ದರೆ ಅಷ್ಟು ಹಣ ನಮ್ಮಲ್ಲಿ ಒಂದು ವೇಳೆ ಸರಿಯಾಗಿ ಸಮರ್ಪಕವಾಗಿ ಬಳಕೆ ಆಗಿದ್ದರೆ ಇಡೀ ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲ ನೀರಾವರಿ ಯೋಜನೆಗಳು ಮುಗಿದು ಹೋಗ್ತಾಯಿದ್ದು. ಇಂಥ ಒಂದು ಭಾರಿ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ನಡೆದಿದೆ. ಅದಕ್ಕೆ ನಾಳೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಸಮಗ್ರವಾಗಿ CBIಗೆ ತನಿಖೆಗೆ ಕೊಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಇದ್ರ ಬಗ್ಗೆ ಕೇಳಿದ್ರೆ BJP ಅವರು ಜೈಲಿಗೆ ಹೋಗಿದ್ದಾರೆ, ನಾವು ಯಾರು ಹೋಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಜೈಲಿಗೆ ಹೋಗು, ಇವ್ರಿಗೂ ಜೈಲಿಗೆ ಹೋಗೋ ಕಾಲ ಬರ್ತದೆ. ಜೈಲಿಗೆ ಕಳಿಸಿದ್ರು ಯಾರು ಕುತಂತ್ರ ಮಾಡಿ. ಇವತ್ತು ಯಡಿಯೂರಪ್ಪನವರ ಮೇಲಿರುವಂಥ ಎಲ್ಲ ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ. ಅಂದರೆ ಯಾವುದೇ ಅದರ ಹುರುಳಿಲ್ಲ, ಉದ್ದೇಶಪೂರ್ವಕವಾಗಿ ಶಿವಮೊಗ್ಗದ ಒಬ್ಬ ವಕೀಲರು ಅದೊಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ತಂಡ ಕರ್ನಾಟಕದಲ್ಲಿದೆ. ಅವ್ರ ಮೂಲಕ ಇದನ್ನು ಮಾಡಿಸಿದ್ರು. ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದ್ದಾರೆ. ಈಗ ನೋಡ್ರೆ, ಈಗ ಕಾಂಗ್ರೆಸ್ ಅಸಮಾಧಾನಿತ ಯಾರು ನಿಮ್ಮ ಪರಿಚಯ ಟಚ್ಚಲ್ಲಿದ್ದಾರಾ? ಇಲ್ಲ, ಅಸಮಾಧಾನಿತರ ಪಟ್ಟಿ ನಿಮಗೆ ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಅಸಮಾಧಾನಿತರ ಪಟ್ಟಿ ಕೊಟ್ಟೋದು ಅಂದ್ರೆ ಅರ್ಥ ಪಾಪ ಅವ್ರನ್ನ ನಾವು ಬಲಿಪೂಜೆ ಮಾಡ್ಲಿಕ್ಕಾಗೋದಿಲ್ಲ. ಕಾಯಿರಿ 22ನೇ ತಾರೀಕಿಗೆ ಎಲ್ಲ ಪಟ್ಟಿನೂ ಹೊರಗೆ ಕೊಡ್ತದೆ. ಈ ಸರ್ಕಾರದಲ್ಲಿ ಚಲೋ ಖಾತೆ ನಿಭಾಯಿಸ್ತಾರೆಲ್ಲ ಸುಮ್ಮ ಕೂತವ್ರೆ ಅಂದ್ರೆ ಅವ್ರೇನಾದ್ರು ಸಿಡ್ದಿದ್ದವ್ರ? ಸಹಜ ಐತ್ರಿ, ಅವ್ರ ಸ್ವಾಭಿಮಾನ ಪ್ರಶ್ನೆ ಇದೆ. ಸಾಕಷ್ಟು ಒಳ್ಳೆಯ ಹೆಸರು ಇಟ್ಕೊಂಡಂಥವ್ರು ಅನೇಕರು ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಇವತ್ತು HK ಪಾಟೀಲ್ ಪರಿಸ್ಥಿತಿ ಏನಾಗಿದೆ? ಒಬ್ಬ ಕ್ರಿಯಾಶೀಲ ಆ್ಯಕ್ಟಿವ್ ಒಬ್ಬ ಸಚಿವರು, ನಾವು ಏನು ಪಕ್ಷಾತೀತವಾಗಿಯೂ ವಿಚಾರ ಮಾಡೋಣ. MB ಪಾಟೀಲ್ರು ಒಬ್ಬ ಒಳ್ಳೆ ನೀರಾವರಿ ಸಚಿವರೇ ಕೆಲಸ ಮಾಡಿದ್ದಾರೆ. ಅಂದರೆ 2 ಉದಾಹರಣೆ ಯಾಕೆ ಹೇಳ್ತೇನೆಂದರೆ, ಇಂಥವ್ರಿಗೆ ಇವತ್ತು ನೀವು ದೂರ ಇಡೋದ್ರಿಂದ ಸಹಜವಾಗಿ ಅವ್ರಿಗೆಲ್ಲರೂ ಸ್ವಾಭಿಮಾನ ಇದೆ. ನನಗೆ ಅನ್ನಿಸ್ತದೆ ಇವರು ಎಲ್ಲರೂ ಏನು ಹೇಳಿದ್ರೆ ಇವರಿಬ್ಬರು 22ಕ್ಕೆ ಅವ್ರ ಸಚಿವರಾಗಿದ್ರೆ ತಕ್ಷಣ ರಾಜೀನಾಮೆ ಕೊಡ್ತಾರೆ. ನಂಬರ್ ಇನ್ನ ಏರ್ಲಾಕತ್ತೆ. ಅಲ್ಲ, ಇವರ ಇಬ್ಬರನ್ನ ಮಿನಿಸ್ಟರ್ ಮಾಡಿರೇನೋ ಸರ್ಕಾರಕ್ಕೇನು ಉದಾಹರಣೆ ಹೇಳಿದೆ ನಾನು. ಅಂದರೆ ಇವರೆಲ್ಲ ಅನುಭವಿಗಳು, ಸೀನಿಯರ್. ಇವತ್ತು HK ಪಾಟೀಲ್ ಅಂತವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂಥ ಒಂದು ಅರ್ಹತೆ ಇರೋರು ಅಂಥವ್ರನ್ನೇ ಮಂತ್ರಿ ಮಾಡೋದನ್ನ ಅರ್ಥೇನೆ ಹತ್ರ. ಅವ್ರ ಮೇಲೆ ಏನಾದರೂ ಭ್ರಷ್ಟಾಚಾರ ಆರೋಪ ಇದೆ? HK ಪಾಟೀಲ್ರದ್ದು ರಾಜಕಾರಣಿ ನಾವು ಅವರು ಟೀಕೆ ಮಾಡ್ತೀವಿ, ವಿರೋಧ ಪಕ್ಷ ಸರಿ. ಆದರೆ ಒಬ್ಬ ಸೀನಿಯಾರಿಟಿ, ಒಂದು ಗೌರವ ರಾಜಕೀಯ ಪಕ್ಷದಾಗ ಕೊಡಬೇಕಾಗ್ತದೆ.
ಮತ್ತು ಅದನ್ನ ಕೊಡ್ಲಾರ್ದೆ ಯಾರ್ಯಾರು ಕೆಲ್ಸಕ್ಕೆ ಬರಲಾರ್ದವ್ರನ್ನೆಲ್ಲ ಮಂತ್ರಿ ಮಾಡಿದ್ರೆ ಯಾರೊಂದು ಮಾಡಿದಾರೆ ಯಾರು ಮಾಡ್ಯಾರೋ ಅದು ನಿಮ್ಗೆ ಗೊತ್ತದ ಸರ್ ಒಟ್ಟು 16 ಜನ और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।